ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಪೀಠಾಧ್ಯಕ್ಷರಾದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಯವರೇ, ಇಲ್ಲಿ ಆಶೀರ್ವಚನ ನೀಡಲು ಬಂದಿರುವಂತಹ ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಪೂಜ್ಯನೀಯರೇ, ಪಂಡಿತರೇ, ಉಪನ್ಯಾಸ ನೀಡಲು ಬಂದಿರುವ ಎಲ್ಲ ವಿಶೇಷ ಮಾನ್ಯರೇ, ಉಪ ಮುಖ್ಯಮಂತ್ರಿಗಳೇ, ಸಚಿವರುಗಳೇ, ಶಾಸಕರೇ, ಈ ಮಹಾಸಂಸ್ಥಾನ ಮಠದ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ ಹಾಗೂ ಆಗಮಿಸಿರುವ ಸರ್ವ ಭಕ್ತ ಬಂಧುಗಳೇ, ಪ್ರಪ್ರಥಮವಾಗಿ ಈ ರೀತಿಯ ಈ ಸರ್ವಧರ್ಮ ಸಮನ್ವಯವನ್ನು ಶ್ರೀ ತರಳಬಾಳು ಹುಣ್ಣಿಮೆಯ ಮುಖಾಂತರ, ಮಹೋತ್ಸವದ ಮುಖಾಂತರ ಹಲವಾರು ವರ್ಷಗಳಿಂದ ಆಯೋಜಿಸಿಕೊಂಡು ಬಂದಿರುವಂತಹ ಪೂಜ್ಯ ಪೀಠಾಧ್ಯಕ್ಷರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇದರ ಅಗತ್ಯ ಖಂಡಿತವಾಗಿಯೂ ತುಂಬ ಇದೆ. ಮನುಷ್ಯ ಇಂದು ಆಕಾಶದಲ್ಲಿ ತೇಲಾಡಲಿಕ್ಕೆ ಹಾರಾಡ್ಲಿಕ್ಕೆ ಕಲ್ತ್ಕೊಂಡಿದ್ದಾನೆ, ಗಾಳಿಯಲ್ಲಿ ತೇಲಾಡ್ಲಿಕ್ಕೆ ಕಲ್ತ್ಕೊಂಡಿದ್ದಾನೆ. ಆದರೆ ನಿಜವಾಗಿಯೂ ತನ್ನ ಮಾನವ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ, ಬಾಳಲಿಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಆಧುನಿಕ ಜಗತ್ತಿಗೆ ಮರುಳಾಗಿ ಆತ ತನ್ನತನವನ್ನು ಹೋಗಲಾಡಿಸ್ತಾ ಇದ್ದಾನೆ. ಇಂದಿನ ಆಧುನಿಕತೆ, ಕಂಪ್ಯೂಟರಿಕತೆ, ತಾಂತ್ರಿಕತೆ ಎಲ್ಲ ತೇಗಳಲ್ಲಿ ಒಂದು ತೇ ನಾಪತ್ತೆ, ಅದೇ ಮಾನವೀಯತೆ. ಈ ಸಂದರ್ಭದಲ್ಲಿ ಈಗಾಗಲೇ ಉಪನ್ಯಾಸ ನೀಡಿದಿರುವಂತಹ ಪೂಜ್ಯನೀಯರು ಅದ್ಭುತವಾದಂಥ ಸಂದೇಶವನ್ನು ನೀಡಿದ್ದಾರೆ. ಯಾವ ಧರ್ಮನೇ ಆಗಲಿ, ಯಾವ ಧರ್ಮ ಗ್ರಂಥವೇ ಆಗಲಿ ದ್ವೇಷವನ್ನು ಬಿತ್ತಲ್ಲ, ದ್ವೇಷದ ಬಗ್ಗೆ ಮಾತಾಡಲ್ಲ. ದ್ವೇಷವನ್ನು ಬಿತ್ತಲ್ಲ, ಕೋಪ ತಾಪದವನ್ನು ಬಿತ್ತಲ್ಲ. ಆದರೆ ಬಿತ್ತುವಂಥದ್ದು ಶಾಂತಿ, ಪ್ರೀತಿ, ಸಮಾಧಾನ. ಹೌದು, ಮನುಷ್ಯ ಒಂದು ಸಂಘಜೀವಿ, ಸಮಾಜ ಜೀವಿ. ಈ ಸಂಘಜೀವಿ, ಸಮಾಜ ಜೀವಿ ಆಗಿರಬೇಕಾದ್ರೆ ಪರಸ್ಪರ ತನ್ನನ್ನೇ ತಾನೇ ಅರ್ಥಕೊಂಡು ತಿಳ್ಕೊಂಡು ಬದುಕಿದಾಗ ಜೀವನ ಸುಂದರ. ಲಂಡನ್ನಿನ ಒಂದು ಮಹಾ ದೇವಾಲಯದ ಮುಂದುಗಡೆ ಒಂದು ಕಡೆ ಶ್ಲೋಕ ಬರೆದಿದ್ದಾರಂತೆ, ಮ್ಯಾನ್ ನೋ ದೈ ಸೆಲ್ಫ್, ಮನುಷ್ಯ ನಿನ್ನನ್ನು ನೀನು ಅರಿತುಕೋ ಅಂತ. ಇದು ಸುಪ್ರಸಿದ್ಧ ತತ್ವಶಾಸ್ತ್ರಜ್ಞನಾದಂಥ ಸಾಕ್ರೆಟಿಸ್ ಅವರ ಮಾತು. ಮನುಷ್ಯ ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಆದರೆ ತನ್ನನ್ನೇ ತಾನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇಲ್ಲ. ಸಂಘಜೀವಿ, ಸಮಾಜ ಜೀವಿಯಾಗಿ ತಾನು ಹೇಗೆ ಬಾಳಬೇಕು, ಸಾಮರಸ್ಯ, ಅನ್ಯೋನ್ಯತೆಯ ಜೀವನವನ್ನು ಜೀವಿಸಲಿಕ್ಕೆ ಹೇಗೆ ಪ್ರಯತ್ನಿಸಬೇಕು ಎಂಬುದಂಥದ್ದನ್ನು ಆತ ಮರೆತಿದ್ದಾನೆ ಅಂತ ಹೇಳುವುದರಲ್ಲಿ ಒಂದು ಸತ್ಯ ಇದೆ. ಆತ್ಮೀಯ ಬಂಧು ಬಾಂಧವರೇ, ಈಗಾಗಲೇ ಬೇರೆ ಬೇರೆ ಧರ್ಮಗಳ ಬಗ್ಗೆ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ಕ್ರೈಸ್ತ ಧರ್ಮ ಕೂಡ ಇದರಲ್ಲಿ ಭಿನ್ನವಾಗಿಲ್ಲ. ಕ್ರೈಸ್ತ ಧರ್ಮ ಗ್ರಂಥವೂ ಕೂಡ ಯಾವುದೇ ರೀತಿಯ ಒಂದು ವಶೀಲಿಯನ್ನು, ಯಾವುದೇ ರೀತಿಯ ಒಂದು ತಾರತಮ್ಯವನ್ನು, ಭೇದ ಭಾವವನ್ನು, ದ್ವೇಷವನ್ನು ಖಂಡಿತವಾಗಿಯೂ ಬಿತ್ತುವುದಿಲ್ಲ. ಪ್ರಭು ಕ್ರಿಸ್ತರ ಜೀವನದ ಆಧಾರದ ಮೇಲೆ 3 ಮುಖ್ಯ ವಿಚಾರಗಳನ್ನು ಕೆಲವು ನಿದರ್ಶನಗಳ ಮುಖಾಂತರ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ 3 ಮುಖ್ಯ ವಿಚಾರಗಳು. ಮೊದಲನೇದಾಗಿ ಸೆಪ್ಟೆಂಬರ್ 2017ನೇ ಇಸ್ವಿ ರಾಜ್ಕೋಟ್ ಎಂಬಲ್ಲಿ ಒಂದು ಘಟನೆ ನಡೀತು. ತಾವೆಲ್ಲರೂ ಓದಿದ್ದಿರಬಹುದು, ಕೇಳಿದ್ದಿರಬಹುದು. ಒಬ್ಬ ಮಹಿಳೆ, ವೃದ್ಧ ಮಹಿಳೆ 4ನೇ ಮಹಡಿಯಿಂದ ಕೆಳಗಡೆ ಬಿದ್ಲು. ವರ್ತಮಾನ ಪತ್ರಿಕೆಯಲ್ಲಿ, ದೈನಂದಿನ ಪತ್ರಿಕೆಗಳಲ್ಲಿ ಅದರ ವಿಚಾರ ಬಿತ್ತರವಾಯಿತು. ಏನಂತ, ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ. ಆದರೆ ಕೊನೆಗೆ
ಪರಿಶೀಲನೆ ಮಾಡಿದಾಗ, ತನಿಖೆ ನಡೆದಾಗ ಗೊತ್ತಾಗಿದ್ದು ಅದು ಕೊಲೆ ಅಂತ. ಕೊಲೆ ಮಾಡಿದ್ಯಾರು? ಸ್ವತಃ ತನ್ನ ಮಗ. ತನ್ನ ಮಗನೇ ತಾಯಿಯನ್ನ ಕೊಲೆ ಮಾಡ್ದ. ಯಾಕೆ? ಆಕೆ ಯಾವುದೋ ಒಂದು ರೋಗಕ್ಕೆ ಬಲಿಯಾಗಿದ್ಲು, ಅವಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಕೊಂಡು ಮನೆಯವರು ಕೂಡ ಹೇಳ್ತಾ ಇದ್ರು. ಅದನ್ನ ತಿಳ್ಕೊಂಡ ಇವನು ನೋಡ್ಕೊಂಡ ಈ ವೃದ್ಧ ಮಹಿಳೆಯನ್ನ, ತನ್ನ ತಾಯಿಯನ್ನೇ ಗತಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗಿ ಎತ್ಕೊಂಡು, ಯಾಕಂದ್ರೆ ಆಕೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. CCTV ಫುಟೇಜ್ಗಳ ಮುಖಾಂತರ ಇದು ಗೊತ್ತಾಯಿತು. ಮೇಲೆ ಕರ್ಕೊಂಡೋಗಿ 4ನೇ ಮಹಡಿಗೆ ಎತ್ಕೊಂಡೋಗಿ ಅಲ್ಲಿಂದ ಆಕೆಯನ್ನ ಕೆಳಗಡೆ ಬೀಳಿಸ್ತಾ ಸಾಯಿಸ್ತಾ. ಎಲ್ಲಿ ಹೋಯ್ತು ತಾಯಿಯ ಮೇಲಿನ ಪ್ರೀತಿ? ತಾಯಿಯನ್ನೇ ಈ ರೀತಿ ಕೊಲೆ ಮಾಡಿದಂತಹ ವ್ಯಕ್ತಿ ಇನ್ಯಾವುದ ಕೇಸಲ್ಲ. ಎಲ್ಲಿದೆ ಪ್ರೀತಿ ಆಯ್ತು? ಇದು ತಾಯಿಯನ್ನ ಕೊಲೆ ಮಾಡಿದ್ದಲ್ಲ, ಪ್ರೀತಿಯನ್ನ ಕೊಲೆ ಮಾಡಿದ್ದು. ಬಾಂಧವ್ಯದ ಕೊಲೆ ಇದು, ಭಾತೃತ್ವದ ಕೊಲೆ ಇದು, ಮೌಲ್ಯದ ಕೊಲೆ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆತ್ಮೀಯ ಬಂಧು ಬಾಂಧವರೇ, ಪ್ರಭು ಯೇಸು ಹೇಳುವಂತಹ ಮಾತು ತಮಗೆಲ್ಲರಿಗೂ ತಿಳಿದಿರುವಂತಹದ್ದು, ಲವ್ ದ ಲಾರ್ಡ್ ಅಂಡ್ ದ ಲವ್ ಯುವರ್ ನೇಬರ್. ದೇವರನ್ನು ಪ್ರೀತಿಸು, ಇತರರನ್ನು ಪ್ರೀತಿಸು. ಅದ್ಭುತವಾದಂಥ ಮಾತನ್ನ ಹೇಳಿದಂಥದ್ದು. ಪ್ರೀತಿಯ ಅರ್ಥ ಬಹಳಷ್ಟು ರೀತಿಯಲ್ಲಿ ನಾವು ವಿವರಿಸಬಹುದು. ಆದರೆ ಸರಳವಾಗಿ ಹೇಳೋದು ಅಂತಂತಂದ್ರೆ ಪ್ರೀತಿಯ ಅರ್ಥ ಕೊಡೋದು. ಏನನ್ನ ಕೊಡೋದು? ನಿರ್ಮಲ, ನಿಷ್ಕಾಮ, ನಿಸ್ವಾರ್ಥ ಭಾವದಿಂದ ತನ್ನನ್ನೇ ತಾನೇ ಕೊಡುವುದು. ಕೊಡುವುದರಲ್ಲಿದೆ ಪ್ರೀತಿ, ಪಡೆಯುವುದರಲ್ಲಿಲ್ಲ ಪ್ರೀತಿ. ಕೊಡುವುದರಲ್ಲಿದೆ ಪ್ರೀತಿ, ಪಡೆಯುವುದರಲ್ಲ ಇಲ್ಲ ಪ್ರೀತಿ. ಪ್ರೀತಿಯ ಇನ್ನೊಂದು ಮುಖವೇ ತ್ಯಾಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಅರ್ಥ ಏನು? ತನಗೆ ತೊಂದರೆ ಆದರೂ ಪರವಾಗಿಲ್ಲ, ಇತರರು ಚೆನ್ನಾಗಿರ್ಬೇಕು. ತನಗೆ ನೋವಾದರೂ ಪರವಾಗಿಲ್ಲ, ಬೇರೆಯವರು ಒಳ್ಳೆಯವರಾಗಿರ್ಬೇಕು, ಚೆನ್ನಾಗಿರ್ಬೇಕು ಅನ್ನುವಂತಹ ಒಂದು ಉದಾತ್ತ ಮನೋಭಾವ ಇಟ್ಕೊಂಡಾಗ ಜೀವನ ಪ್ರೀತಿಮಯ ಜೀವನವಾಗುವುದರಲ್ಲಿ ಸಂದೇಹವಿಲ್ಲ. ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆ ಅಂತಂದ್ರೆ ತಮ್ಮ ಏಕಮಾತ್ರ ಪುತ್ರನನ್ನೇ ಕಳುಹಿಸಿದರು. ಗಾಡ್ ಲವ್ ದ ವರ್ಲ್ಡ್ ಸೋ ಮಚ್ ದಟ್ ಹಿ ಗೇವ್ ಹಿಸ್ ಓನ್ಲಿ ಸನ್. ಕೊಡುವುದು. ದೇವರು ಲೋಕಕ್ಕೆ ಪ್ರಭುವನ್ನ ಕೊಟ್ಟರು. ಪ್ರಭು ಯೇಸು ಇತರರಿಗೂ ತಮ್ಮನ್ನು ಒಳ್ಳೆಯ ಸಂದೇಶವನ್ನು ಕೊಟ್ಟರು, ಅದ್ಭುತಗಳನ್ನು ಮಾಡಿದರು. ಕೊಟ್ಟರು 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 ಕೊನೆಗೆ ತಮ್ಮ ಪ್ರಾಣವನ್ನೇ ಕೊಟ್ಟರು ಇತರರಿಗಾಗಿ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇಂತಹ ಉದಾತ್ತ ಮನೋಭಾವ ಇಟ್ಟಾಗ ಪರಸ್ಪರರ ಪ್ರೀತಿ ಅಂದರೆ ಬೇರೆಯವರಿಗೋಸ್ಕರ ತನ್ನನ್ನೇ ಕೊಡುವಂಥದ್ದು. ತನ್ನ ಸಮಯ, ದುಡ್ಡು ಕಾಸು ಕೊಡ್ಲಿಕ್ಕಾಗ್ಲಿದ್ದಿದ್ರೂ ಕೂಡ ಸಮಯವನ್ನು ಕೊಡಬಹುದು, ಒಳ್ಳೆಯ ಮಾತನ್ನು ಕೊಡಬಹುದು. ಈ ರೀತಿ ಕೊಟ್ಟಾಗ ಜೀವನ ಸುಖಮಯ, ಸುಂದರವಾಗತ್ತೆ. ಮೊದಲನೇದಾಗಿ ಇದು ಪ್ರೀತಿ, ಪರಸ್ಪರ ಪ್ರೀತಿ ಸರ್ವಧರ್ಮ ಸಮನ್ವಯಕ್ಕೆ ಒಂದು ಬುನಾದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎರಡನೇದಾಗಿ ಆತ್ಮೀಯ ಬಂಧು ಬಾಂಧವರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನೊಬೆಲ್ ಪಾರಿತೋಷಕ ವಿಜೇತೆ ಭಾರತ ರತ್ನ ಮದರ್ ತೆರೇಸಾ ರವರು ನಿರ್ಗತಿಕರಿಗಾಗಿ ನಿರ್ಗತಿಕಂತ ಮಕ್ಕಳನ್ನ ಆಕೆ ಸಾಕ್ತಾ ಇದ್ರು. ಆ ಅನಾಥಾಶ್ರಮಕ್ಕೆ ಸಾಕ್ಲಿಕ್ಕೆ ಆಕೆಗೆ ಹಣದ ಕೊರತೆ ಇತ್ತು. ಆಕೆ ಬೇಡ್ಲಿಕ್ಕೆ ಹೋಗ್ತಾರೆ. ಬೇಡ್ಲಿಕ್ಕೆ ಹೋದಾಗ ಒಬ್ಬ ಶ್ರೀಮಂತ ವ್ಯಕ್ತಿ ಹತ್ರ ಹೋಗಿ ಕೈ ಚಾಚಿದಾಗ, ತನ್ನ ಬಟ್ಲನ್ನ ಚಾಚಿದಾಗ ಥೂ ಥೂ ಅಂತ ಉಗಿತಾರಂತೆ. ಉಗಿದ ತಕ್ಷಣ ಆ ಉಗುಳು ಆ ತಟ್ಟೆ ಮೇಲೆ ಬಿತ್ತು. ಆಗ ಆಕೆ ಹೇಳ್ತಾಳಂತೆ, ಈ ಉಗುಳು ನನಗೆ, ಆದರೆ ನನ್ನ ಮಕ್ಕಳಿಗೆ ಕೊಡ್ರಿ. ಈ ಉಗುಳು ನನಗೆ, ನನ್ನ ಮಕ್ಕಳಿಗೆ ಕೊಡಿ ಅಂತ ಹೇಳ್ಕೊಂಡು ತಾಳ್ಮೆಯಿಂದ ಆಕೆ ಕೇಳ್ತಾಳೆ, ತಾಳ್ಮೆ ವಹಿಸ್ತಾಳೆ. ಆತ್ಮೀಯ ಬಂಧು ಬಾಂಧವರೇ, ಪ್ರೀತಿಯಿಂದ ಉದ್ಭವಿಸುವುದೇ ತಾಳ್ಮೆ. ಪ್ರೀತಿಯ ಬಗ್ಗೆ ನಾನು ಮಾತಾಡಿದೆ. ಈ ಪರಸ್ಪರ ಪ್ರೀತಿಯಿಂದ ಉದ್ಭವಿಸುವಂಥದ್ದೇ ತಾಳ್ಮೆ, ಸಹನೆ. ಪ್ರಭು ಯೇಸು ಕ್ರಿಸ್ತರ ಜೀವನದಲ್ಲಿ ನೀವು ನೋಡ್ತೀರಿ, ಪ್ರಭು ಯೇಸು ಕ್ರಿಸ್ತರು ತಾಳ್ಮೆಯ ಪ್ರತೀಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಧಾಸ್ಥಾನಕ್ಕೆ ಕರೆದುಕೊಂಡು ಹೋಗುವ ಕುರಿಮರಿಯ ಹಾಗೆ ಅವರನ್ನ ಎಳ್ಕೊಂಡು ಹೋಗ್ತಾರೆ. ಆದರೆ ಲವಲೇಶು ಅವರು ಏನು ಒಂದು ಚಕಾರ ಎತ್ತಲ್ಲ, ತಾಳ್ಮೆಯಿಂದ ತಾಳ್ಕೊಂಡು ಆಮೇಲೆ ಎಲ್ಲವನ್ನ ಸ್ವೀಕಾರ ಮಾಡ್ತಾರೆ. ಹೌದು, ಅವ್ರು ಹೇಳಿದಂಥ ಮಾತು ಏನು? ಎಡೆ ಕೆನ್ನೆಗೆ ಹೊಡೆದರೆ ಬಲ ಕೆನ್ನೆಯನ್ನು ಮುಂದೆ ಮಾಡು. ಅದು ಆ ರೀತಿಯ ಒಂದು ತಾಳ್ಮೆಯಿಂದ ತಾಳುವಂತಹ ಮನೋಭಾವ. ಯಾರೋ ಒಬ್ಬ ವ್ಯಕ್ತಿ ಹೇಳಿರುವಂತಹ ಒಂದು ಮಾತು, ತಾಳಿದವನು ಬಾಳಿಯಾನು ಅಂತ. ಹೌದು, ಜೀವನದಲ್ಲಿ ತಾಳ್ಮೆಗೆ ಒಂದು ಬಹುಮುಖ್ಯ ಸ್ಥಾನ ಇದೆ. ತಾಳಿದವನು ಬಾಳಿಯಾನು. ಆದರೆ ಈ ವಧುವರರ ಒಂದು ಇದ್ರ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಯಾರೊಬ್ರು
ದಾರ್ಶನಿಕರು ಹೇಳಿದಂಥ ಮಾತು, ತಾಳಿ ಎನ್ನುವಂಥ ಪದನ ಒಂದು ಮಹಿಳೆ ಮಂಗಳಸೂತ್ರವನ್ನು ಧರಿಸ್ತಾಳೆ, ತಾಳಿಯನ್ನ ಧರಿಸ್ತಾಳೆ. ಹೌದು, ತಾಳಿ ಅಂತ ಎನ್ನುವಂಥ ಮಂಗಳಸೂತ್ರಕ್ಕೆ ಆ ಒಂದು ಪದ ಕೂಡ ಉಪಯೋಗಿಸ್ತೀವಿ, ತಾಳಿ. ಮದುವೆ ತಾಳಿ ಕಟ್ಟುವ ಮುಂಚೆ, ತಾಳಿ ಅಂದರೆ ಮದುವೆ ಆಗುವ ಮುಂಚೆ ನೀನು ಸ್ವಲ್ಪ ಯೋಚನೆ ಮಾಡಬೇಕು, ಎಂತಹ ಒಂದು ಜೀವನಕ್ಕೆ ನೀನು ಪ್ರವೇಶ ಮಾಡ್ತಾ ಇದೀಯಾ ಅಂತ ಹೇಳ್ಕೊಂಡು ನೀನು ಸ್ವಲ್ಪ ಯೋಚನೆ ಮಾಡಬೇಕು. ತಾಳಿ ಕಟ್ಟುವ ಮುಂಚೆ ತಾಳಿ, ತಾಳಿ ಕಟ್ಟುವ ಸಂದರ್ಭದಲ್ಲೂ ತಾಳಿ ಅಂತಂದ್ರೆ ಆವಾಗಲೂ ಕೂಡ ಕಾಲ ಮಿಂಚೆಲ್ಲ ಚೆನ್ನಾಗಿ ಯೋಚನೆ ಮಾಡುವಂತ. ಮೂರನೇದು ಬಹಳ ಮುಖ್ಯ, ತಾಳಿ ಕಟ್ಟಿದ ಮೇಲೆ ಶಾಶ್ವತವಾಗಿ ತಾಳಿ. ತಾಳಿ ಕಟ್ಟಿದ ಮೇಲೆ ಶಾಶ್ವತವಾಗಿ ತಾಳಿ ಅಂದ್ರೆ ಅದರ ಅರ್ಥ ಏನು? ಅಷ್ಟೊಂದು ಒಳ್ಳೆಯ ಒಂದು ಸಂದೇಶ ಇದು ಕೊಡ್ತದೆ. ಏನಂತಂದ್ರೆ ತಾಳ್ಮೆ ಬಹಳ ಬಹಳ ಮುಖ್ಯ ಜೀವನದಲ್ಲಿ ಅಂತ. ಸಹನೆಯಿಂದ 1000 ಸಮಸ್ಯೆಗಳನ್ನು ಬಗೆಹರಿಸಬಹುದಂತೆ, ಅಸಹನೆಯಿಂದ ಅಸಂಖ್ಯಾತ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಂತೆ. ಆದ್ದರಿಂದನೇ ತಾಳಿದವನು ಬಾಳ್ಯ ಅನ್ನುವಂತ ನಾವು ಕೇಳಿರುವಂಥದ್ದು. ಒಬ್ಬ ವ್ಯಕ್ತಿ ಹೇಳ್ತಾನೆ, ಲೆಟ್ ದೇರ್ ಬಿ ಪೇಷನ್ಸ್ ಇನ್ ದ ವರ್ಲ್ಡ್, ಲೆಟ್ ದೇರ್ ಬಿ ಪೇಷನ್ಸ್ ಇನ್ ದ ವರ್ಲ್ಡ್, ಬಟ್ ಲೆಟ್ ಇಟ್ ಬಿಗಿನ್ ವಿತ್ ಮೀ. ಜಗದಲ್ಲೆಲ್ಲ ತಾಳ್ಮೆ ಇರಲಿ, ಆ ತಾಳ್ಮೆ ನನ್ನಿಂದ ಪ್ರಾರಂಭವಾಗಲಿ, ನನ್ನಿಂದ ಪ್ರಾರಂಭವಾಗಿ ನಾನು ಮೊದಲು ತಾಳ್ಮೆಯ ವ್ಯಕ್ತಿ ಆಗಬೇಕು ಅನ್ನುವಂತಹ ಸಂದೇಶ ಇದು ಕೊಡ್ತಾ ಇದೆ. ಆತ್ಮೀಯ ಬಂಧು ಬಾಂಧವರೇ, ಹೌದು, ನಾನು ಪ್ರೀತಿಯ ವ್ಯಕ್ತಿಯಾಗುವುದು ಹೇಗೆ? ಪ್ರೀತಿಯ ವ್ಯಕ್ತಿಯಾಗುವುದು ತಾಳ್ಮೆಯಿಂದ. ಈ ಪ್ರೀತಿ ಮತ್ತು ತಾಳ್ಮೆ ಯಾವುದರಲ್ಲಿ ವ್ಯಕ್ತವಾಗುತ್ತೆ? ಪ್ರೀತಿ ಮತ್ತು ತಾಳ್ಮೆ ಸೇವೆಯಲ್ಲಿ ವ್ಯಕ್ತವಾಗುತ್ತೆ. ಪ್ರೀತಿ ಮತ್ತು ತಾಳ್ಮೆಯ ಬಾಹ್ಯ ಚಿಹ್ನೆ, ದ ಎಕ್ಸ್ಟರ್ನಲ್ ಸೈನ್ ಈಸ್ ನಥಿಂಗ್ ಬಟ್ ಸರ್ವಿಸ್. ಈ ಸೇವೆಯನ್ನ ಬಹಳ ಮಂದಿ ಬಹಳ ರೀತಿಯಲ್ಲಿ ಮಾಡ್ತಾ ಇದ್ದೀವಿ, ಮಾಡಬೇಕು. ಆವಾಗ ಜೀವನ ಸುಖಮಯ. ಪ್ರಭು ಯೇಸು ಹೇಳಿರುವಂತಹ ಮಾತು, ವಾಟ್ ಎವರ್ ಯು ಡಿಡ್ ಇಟ್ ಟು ದ ಲೀಸ್ಟ್ ಆಫ್ ಮೈ ಬ್ರದರನ್, ಯು ಡಿಡ್ ಇಟ್ ಟು ಮೀ. ಪರರಿಗೆ ನೀನು ಏನು ಮಾಡಿದೆಯೋ ಅದನ್ನು ನೀನು ನನಗೆ ಮಾಡಿದೆ. ನಾನು ದಣಿದಿದ್ದೆ, ನೀನು ನನಗೆ ನನ್ನ ಬೆವರನ್ನು ಒರೆಸಿದೆ. ನಾನು ಆಹಾರ ಇಲ್ಲದೆ ಇದ್ದೆ, ನೀನು ಆಹಾರ ಕೊಟ್ಟೆ. ನಾನು ಬೆತ್ತಲೆ ಆಗಿದ್ದೆ, ನನಗೆ ಬಟ್ಟೆ ಕೊಟ್ಟೆ. ನಾನು ಬಂಧಿತನಾಗಿದ್ದೆ, ನೀನು ಬಂದು ನನಗೆ ಸಂಧಿಸಿದೆ. ಇಂತಹ ಒಂದು ಸೇವೆಯ ಸಂದೇಶ ಪ್ರಭು ಹೇಳಿರುವಂಥದ್ದು. ಇಂತಹ ಒಂದು ಸೇವೆಯನ್ನು ನಾವು ಒಳ್ಳೆ ರೀತಿಯಲ್ಲಿ ನಿಷ್ಕಲ್ಮಶ ನಿರ್ಮಲ ಭಾವದಿಂದ ಇಟ್ಟುಕೊಂಡಾಗ ಜೀವನ ಸುಂದರವಾಗುತ್ತೆ. ಮೊದಲನೇದಾಗಿ ಪರಸ್ಪರ ಪ್ರೀತಿ, ಎರಡನೇದಾಗಿ ಪರಸ್ಪರ ತಾಳ್ಮೆ, ಮೂರನೇದಾಗಿ ಮತ್ತು ಕೊನೆಯದಾಗಿ ಆತ್ಮೀಯ ಬಂಧು ಬಾಂಧವರೇ, ಮೇ 13ನೇ ತಾರೀಕು 1981 ಇಸ್ವಿಯಲ್ಲಿ ಆಗಿನ ಪೋಪ್ ಜಾನ್ ಪಾಲ್ II ಅವರ ಮೇಲೆ ಗುಂಡಿನ ಮಳೆ ಸುರಿತಾನೆ ಒಬ್ಬ ಯುವಕ. ಪೋಪ್ ಕುಸಿದು ಬಿದ್ರು. ಆಸ್ಪತ್ರೆಗೆ ಅವರನ್ನ ಸೇರಿಸಿದ್ರು. ಗುಣಮುಖರಾದ ಮೇಲೆ ಆ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಭೇಟಿ ಮಾಡಿ ಅವನಿಗೆ ಕ್ಷಮೆ ಕೊಡ್ತಾರೆ. ಕ್ಷಮೆ ಇನ್ನೊಂದು ಪ್ರೀತಿಯ ಇನ್ನೊಂದು ಮುಖ. ಸಾಮರಸ್ಯ ಜೀವನದ ಸಮನ್ವಯ ಬಾಳ್ವೆಗೆ ಕ್ಷಮೆ ಅತಿ ಅಗತ್ಯ. ಏನೋ ಒಂದಾಯ್ತು ಅಂತ ತಕ್ಷಣ ಮತ್ತೆ ಅವನ ಮೇಲೆ ವಿಷ ಕಾರೋದಲ್ಲ, ಅಥವಾ ಅವಳ ಮೇಲೆ ವಿಷ ಕಾರೋದಲ್ಲ. ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಕ್ಷಮೆ ನೀಡುವಂಥದ್ದು. ಪ್ರಭು ಯೇಸು ಕೂಡ ಶಿಲುಬೆ ಮೇಲೆ ಹೇಳ್ತಾರೆ, ಲಾರ್ಡ್ ಫಾರ್ಗಿವ್ ದೆಮ್ ಫಾರ್ ದೇ ಡು ನಾಟ್ ನೋ ವಾಟ್ ದೇ ಆರ್ ಡೂಯಿಂಗ್. ತಂದೆಯೇ ಅವರನ್ನ ಕ್ಷಮಿಸು, ಅವ್ರು ಏನು ಮಾಡ್ತಾರೆಂದು ಅವರು ಅರಿಯರು. ಅವರು ಕ್ಷಮೆ ಕೊಡ್ತಾ ಹೋದ್ರು. ಒಂದ್ಸರ್ತಿ ಒಬ್ಬ ವೇಶ್ಯೆಯನ್ನ ಪ್ರೈಸಾಯರು, ಅವರ ವಿರೋಧಿಗಳು ಹಿಡ್ಕೊಂಡು ಬಂದು ದರ ಹಿಡ್ಕೊಂಡು ಬಂದು ಕಾನೂನಿನ ಪ್ರಕಾರ ಆಕೆಯ ಮೇಲೆ ಕಲ್ಲನ್ನು ಎಸೆದು ಕೊಲ್ಲಬೇಕು. ನೀವೇನು ಹೇಳ್ತೀರಿ ಸ್ವಾಮಿ ಅಂತ ಹೇಳ್ಕೊಂಡು ಪ್ರಭು ಯೇಸುವನ್ನು ಕೇಳಿದಾಗ ಅವರು ಸ್ವಲ್ಪ ಹೊತ್ತು ನೋಡ್ತಾರೆ, ಕೆಳಗಡೆ ನೋಡಿಕೊಂಡು ಹಾಗೆ ಬರೀತಾರೆ. ಆಮೇಲೆ ಹೇಳ್ತಾರೆ, ಕಲ್ಲನ್ನ ಹಿಡ್ಕೊಂಡು ಬಂದಿದ್ರು ಸುಮಾರು ಜನ ಆಕೆ ಮೇಲೆ ಕಲ್ಲು ಬೀರ್ಲಿಕ್ಕೆ, ಕಲ್ಲಿಂದ ಹೊಡೆದು ಸಾಯಿಸ್ಲಿಕ್ಕೆ ಕಲ್ಲುಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಯೇಸು ಹೇಳ್ತಾರೆ, ನಿಮ್ಮಲ್ಲಿ ತಪ್ಪು ಮಾಡದೇ ಇರುವವನು
ಮೊದಲು ತನ್ನ ಕಲ್ಲನ್ನ ಅವಳ ಮೇಲೆ ಎಸೆಯಲಿ. ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ, ಅವರು ಮೊದಲು ತಮ್ಮ ಕಲ್ಲನ್ನ ಅವರ ಮೇಲೆ ಎಸೆಯಲಿ. ಎಂಥ ಮಾತಿದು ಆತ್ಮೀಯ ಬಂಧು ಬಾಂಧವರೇ. ವೈರಿಗಳನ್ನ ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಎಂದು ಪ್ರಭು ಹೇಳಿರುವಂಥದ್ದು. ಹೌದು, ಈಗಾಗಲೇ ನಾನು ಹೇಳಿದೆ ಮತ್ತು ಇತರರು ಎಲ್ಲರೂ ಹೇಳಿದರು, ಯಾವ ಧರ್ಮ ಗ್ರಂಥವೂ ಕೂಡ ದ್ವೇಷವನ್ನು ಬೋಧಿಸುವುದಿಲ್ಲ, ದ್ವೇಷವನ್ನು ಬಿತ್ತಲ್ಲ. ಪ್ರೀತಿ, ಕ್ಷಮೆ, ತಾಳ್ಮೆ ಈ ಮೂರನ್ನ ಖಂಡಿತವಾಗಿ ಬಿತ್ತುವಂಥದ್ದು. ಆತ್ಮೀಯ ಬಂಧು ಬಾಂಧವರೇ, ಈ ಒಂದು ಸರ್ವಧರ್ಮ ಸಮನ್ವಯದ ಈ ಸಮ್ಮೇಳನ ನಿಜವಾಗಿಯೂ ಅಪೂರ್ವವಾದಂಥ ಸಮ್ಮೇಳನ. ಪೂಜ್ಯ ಪೀಠಾಧ್ಯಕ್ಷರು ಇದನ್ನು ಆಯೋಜಿಸಿರುವುದು ಸ್ತುತ್ಯಾರ್ಹ, ಮೆಚ್ಚುಗೆಗೆ ಅರ್ಹ ಎಂದು ನಾನು ಹೇಳಬಲ್ಲೆ. ಇಂತಹ ಸಮಾವೇಶಗಳಿಂದ ಇನ್ನೂ ಹೆಚ್ಚಿನ ಸಂದೇಶ ಸರ್ವ ಜನರಿಗೂ ಮುಟ್ತದೆ. ಯಾವ ಧರ್ಮನೂ ಕೆಟ್ಟದಾಗಿ ಏನು ಹೇಳೋದಿಲ್ಲ, ಮಾಡೋಕ್ಕೆ ಪ್ರೋತ್ಸಾಹ ಕೊಡೋದೇ ಇಲ್ಲ. ಎಲ್ಲರನ್ನ ಪ್ರೀತಿಸುವ, ಆತ್ಮೀಯವಾಗಿ ತೆಗೆದುಕೊಳ್ಳುವಂತಹ ಸಂದೇಶವನ್ನೇ ಕೊಡ್ತದೆ. ನಾನು ಕೊನೆಯದಾಗಿ ಸುಮಾರು ವರ್ಷಗಳ ಹಿಂದೆ ನಾನು ಬರೆದಿರುವಂಥ ಒಂದು ಹಾಡು, ನಮ್ಮ ಈ ಭಾರತ ಎಷ್ಟು ಅಪೂರ್ವವಾದಂಥ ದೇಶ, ಅನೇಕ ಸಂಸ್ಕೃತಿಗಳ ಜಾತಿ ಮತಗಳನ್ನು ಒಳ್ಳೆ ರೀತಿಯಲ್ಲಿ ಆಧರಿಸಿ ಸ್ವೀಕರಿಸಿಕೊಂಡು ಹೋಗ್ತಾ ಇರುವಂಥದ್ದು ಶ್ರೇಷ್ಠ ದೇಶ ವಿಶ್ವದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಮತ್ತು ನೀವು ಪ್ರತಿಯೊಬ್ಬರು ಈ ಮಣ್ಣನ್ನು, ಈ ಗಾಳಿಯನ್ನು, ಈ ನಮ್ಮ ದೇಶವನ್ನು ಅತ್ಯಂತ ನಿಕಟವಾಗಿ, ಉತ್ಕಟವಾಗಿ ಪ್ರೀತಿಸಲೇಬೇಕು. ಮತ್ತು ಅದಕ್ಕೋಸ್ಕರ ಕಟ್ಟಿದ ಹಾಡು, ಭವ್ಯ ಬೀಡು ನಮ್ಮ ನಾಡು ಭಾರತ, ಭಿನ್ನ ಭಾವ ಭಾಷೆಗಳ ಭಾರತ, ಭೇದ ಮರೆತು ಕಟ್ಟೋಣ ಭಾರತ, ಐಕ್ಯ ದೀಪ ಬೆಳಗೋಣ ಭಾರತ, ಭಾರತ ಭಾರತ ಭಾರತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.